ಇವತ್ತು ನಮ್ಮ ಜೊತೆ ಇರುವಂತ ಅತಿಥಿ ನನ್ನಂತ ನೂರಾರು ಪತ್ರಕರ್ತರಿಗೆ ಇಂಟರ್ವ್ಯೂ ಅನ್ನ ಕೊಡಿಸ್ತವ್ರು. ಸಿದ್ದರಾಮಯ್ಯನವರು ಹಾಗೂ ಮಾಧ್ಯಮ ಕ್ಷೇತ್ರಕ್ಕೆ ಸೇತುವೆ ಆಗಿದ್ರು. ಮಾಜಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಶ್ರೀ ಕೆ.ವಿ. ಪ್ರಭಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ತರ ಕಾರ್ಯಕ್ರಮಕ್ಕೆ ಸ್ವಾಗತ. ಪತ್ರಕರ್ತ ಹಾಗೂ ರಾಜಕೀಯಕ್ಕೂ ಇರುವ ವ್ಯತ್ಯಾಸವನ್ನ ನೀವು 13 ವರ್ಷಗಳಲ್ಲಿ ವ್ಯತ್ಯಾಸವನ್ನ ಹೇಗೆ ನೋಡಿದ್ರಿ ಸರ್? ಅದು ಯಾಕಂದ್ರೆ ಅದು ಅನುಭವಿಸಿದವ್ರಿಗೆ ಗೊತ್ತು. ಅದು ಓದ್ ತಕ್ಷಣ ಗೊತ್ತಾಯ್ತಾ, ತುಂಬಾ ದಿನ ಆದ್ಮೇಲೆ ಗೊತ್ತಾಯ್ತಾ ಸರ್? ನಿಮ್ಮ ಜೀವನ ಎಲ್ಲಿಂದ ಆರಂಭವಾಯಿತು? ಎಲ್ಲರೂ ಕೂಡ ಪತ್ರಕರ್ತರಾಗಿ ಪತ್ರಿಕೋದ್ಯಮಕ್ಕೆ ಬಂದರೆ ನಾನು ಪತ್ರಿಕಾ ವಿತರಕನಾಗಿ ಹೋಗೋದು. ಸೊ ಮೊದಲನೇ ದಿನನೇ ಟೊಪ್ಪಿ ಹಾಕ್ಸ್ಕೊಂಡ್ರಿ? ಮೊದಲನೇ ದಿನನೇ ಟೊಪ್ಪಿ ಬಿತ್ತು. ಮುಖ್ಯಮಂತ್ರಿ ಕಚೇರಿಯಿಂದ ಒಂದು ಆಹ್ವಾನ ಬರುತ್ತೆ ನಿಮಗೆ? ಕೇಳೋದೇನಿಲ್ಲ, ಸಂಬಳ ಎಷ್ಟು ಕೊಡ್ತೀರ ಹೇಳಿ ಸರ್. ಸಿದ್ದರಾಮಯ್ಯನವರಾಗಿ ನೋಡ್ತೀರಾ, ವ್ಯಕ್ತಿಯಾಗಿ ನೋಡ್ತೀರಾ? ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ದಿವಸ ಸಾಕಾಗಲ್ಲ. ನಾನು ಒಬ್ಬ ಪತ್ರಕರ್ತನಾಗಿ ನನಗೆ ಸ್ವಲ್ಪ ತಲೆನಲ್ಲಿತ್ತು, ನನ್ನ ಜರ್ನಲಿಸ್ಟು ಅದನ್ನು ಇಳಿಸ್ತವ್ರೆ. ಅವರ ಪ್ರಿಪ್ರೇಷನ್ ಡೇ ಹೇಗೆ ಸ್ಟಾರ್ಟ್ ಆಗುತ್ತೆ? ಅವ್ರು 6 ಗಂಟೆ ಕಾರ್ಯಕ್ರಮ ಅಂತಂದರೆ ಕರೆಕ್ಟಾಗಿ 4:05 ಗಂಟೆಗೆ ಎದ್ದೇಳೋ. ವಿಶೇಷ ಏನಂದರೆ ಅಲಾರ್ಮ್ ಇಟ್ಕೊಳ್ತಾರೆ. ಸರ್, ಮಾಧ್ಯಮಗಳಲ್ಲಿ ಸಿದ್ದರಾಮಯ್ಯನವರ ಯುಗಾಂತ್ಯ, ಬಟ್ ಅವ್ರ ರಾಜಕಾರಣ ಕಂಟಿನ್ಯೂ. 28ರ ಚುನಾವಣೆಯಲ್ಲೂ ಪಾತ್ರ ಅತ್ಯಂತ ಮುಖ್ಯವಾಗಿರುತ್ತೆ. 100%. ಯಾವತ್ತಾದ್ರೂ ಸಾಕು ಅಂತ ಯಾವತ್ತಾದ್ರೂ ಒಂದೇ ಅನ್ಸಿದೆಯಾ? ಬಟ್ ದಿನ ಜನಗಳ ಮಧ್ಯೆ ಇದ್ದು ಮನೇಲಿ ಒಬ್ಬ ಕುತ್ಕೊಳಕ್ ಆಗೋದಿಲ್ಲ. ನಿಮ್ದೇನಾದ್ರೂ ರಾಜಕೀಯ ಪ್ರವೇಶ ಆಗುತ್ತೆ?